ಕೆಐಎಡಿಬಿ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ನಡೆಸಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 1.5 ಕೋಟಿ ನಗದು, ಬ್ಯಾಂಕ್ನಲ್ಲಿದ್ದಂತಹ 55 ಲಕ್ಷವನ್ನ ಸೀಸ್ ಮಾಡಿದ್ದಾರೆ. ಆಗಸ್ಟ್ 6, 10ನೇ ತಾರೀಕು ಇಡಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಡ್ ಮಾಡಿದ್ರು. ಕೆಐಎಡಿಬಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಬೆನ್ನಲ್ಲೇ ಈ ದಾಳಿ ಆಗಿರೋದು. ಬೆಂಗಳೂರು, ಧಾರವಾಡ ಸೇರಿ ಒಟ್ಟು 12 ಕಡೆಗಳಲ್ಲಿ ದಾಳಿ ಆಗಿದೆ. ಏಕಕಾಲಕ್ಕೆ 12 ವಿವಿಧ ಲೊಕೇಶನ್ನಲ್ಲಿ ದಾಳಿ ಆಗಿರೋದು. ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಧಾರವಾಡದ ಐಐಟಿ ಭೂ ಸ್ವಾಧೀನದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮದ ಆರೋಪ ಹಿನ್ನೆಲೆಯಲ್ಲಿ ಹಾಗೂ ಇಡಿ ಯಾವಾಗ ಎಂಟ್ರಿ ಕೊಡುತ್ತೆ ಅಂತ ಹೇಳಿದ್ರೆ, ಅಕ್ರಮ ಮಾಡಿರುವಂತಹ ಹಣದಲ್ಲಿ ಹವಾಲಾ ದಂಧೆಯನ್ನು ನಡೆಸಿದಾಗ, PMLA ಆಕ್ಟ್ ಟು ಅಟ್ರಾಕ್ಟ್ ಆದಾಗ, ಅಂದರೆ ಮನಿ ಲಾಂಡ್ರಿಂಗ್ ಆಕ್ಟ್ ಟು ಅಟ್ರಾಕ್ಟ್ ಆದಾಗ ಈ ಹಣವನ್ನು ಹವಾಲಾ ರೂಪದಲ್ಲಿ ಸಾಗಿಸೋದಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಇಡಿ ಎಂಟ್ರಿ ಕೊಡುತ್ತೆ. ಸೊ ಇಲ್ಲಿ ಫೈನಾನ್ಷಿಯಲ್ ಫ್ರಾಡ್ನ ಸ್ವರೂಪ ಸದ್ಯಕ್ಕೆ 1.5 ಕೋಟಿ ನಗದು, ಬ್ಯಾಂಕ್ನಲ್ಲಿದ್ದ 55 ಲಕ್ಷ ಮುಟ್ಟುಗೋಲು ಹಾಕೋ ರೀತಿ ಮಾಡಿದೆ.